A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನನ್ನ ಸಹೋದರ ನ್ಯಾಯಾಧೀಶರಾದ ಆನಂದವರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಮಂಡ್ಯ ಜಿಲ್ಲಾ ಲೀಗಲ್ ಸೊಸೈಟಿಯ ಎಲ್ಲ ಸಿಬ್ಬಂದಿಗಳು, ಈಗ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಾ. ತರಬೇತಿ ಕೊಟ್ಟವರಿಗೋಸ್ಕರ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನನಗೆ ಹೆಚ್ಚಿಗೆ ಅಂತ ಹೇಳುವಂಥ ಒಂದು ಅವಶ್ಯಕತೆ ನೀಡುವುದಿಲ್ಲ. ನಾನೊಂದು ವೈಯಕ್ತಿಕವಾಗಿ ಒಂದು ವಿಚಾರ ಹೇಳೋದಂದರೆ, ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ ಒಂದು ವರ್ಗಾವಣೆ ಆದ ತಕ್ಷಣ ನಾವು ಮೊದಲು ನೋಡೋದೆ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಯಾರು ಅಂತ ನೋಡ್ತೀವಿ. ಯಾಕಂದರೆ ಡಿಸ್ಟ್ರಿಕ್ಟ್ ಜಡ್ಜ್ ಕೆಲಸ ಮಾಡೋದು ಭಾಳ ಸ್ವಲ್ಪ. ಜಡ್ಜ್ಮೆಂಟ್ ಬರೀತೀವಿ, ಏನೋ ಒಂದು ಸೈಡ್ ಹಾಕಿ ಅಡ್ಮಿನಿಸ್ಟ್ರೇಷನ್ ವೆರಿ ಈಸಿ. ಅಡ್ಮಿನಿಸ್ಟ್ರೇಷನ್ ಕಲಿಸ್ತಾರೆ, CO ಇರ್ತಾರೆ. DLSA ಕೆಲಸ ಅಂದರೆ ಸುಪ್ರೀಂ ಕೋರ್ಟಿಂದ ಮತ್ತು ಹೈಕೋರ್ಟಿಂದ DLSA ಇಂದ ನಮಗೆ ಇನ್ಫಾರ್ಮೇಷನ್ ಬರ್ತಾನೆ ಆಗುತ್ತೆ. ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ತರಬೇತಿ ಕಾರ್ಯಕ್ರಮ ಮಾಡಿರ್ತೀವಿ. ಆ ಒಂದು ಕೆಲಸ ನಿರ್ವಹಿಸಲಿಕ್ಕೆ DLSA ಮೆಂಬರ್ ಸೆಕ್ರೆಟರಿ ಮತ್ತು ಅವರ ಸಿಬ್ಬಂದಿ ಅವರು ಚುರುಕಾಗಿ 24 ತಾಸು ಕೆಲಸ ಮಾಡಬೇಕು. ಅವರು ಕರೆಕ್ಟಾಗಿ ಕೆಲಸ ಮಾಡಿದರೆ ನಾವು ಸಮಾಧಾನದಿಂದ ಕೆಲಸ ಮಾಡ್ಬೋದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಆನಂದ್ ಸಾಹೇಬರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ 3 ಜನ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆದ್ದರಿಂದ ನನಗೆ ಅವ್ರು 3 ಜನ ಮತ್ತು ಆನಂದ್ ಸಾಹೇಬರು ಬಂದ ತಕ್ಷಣ ಅವರಿಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಎಲ್ಲ ಆದೇಶಗಳಿಗೆ, ಎಲ್ಲ ದಾಖಲೆಗಳಿಗೆ ಸಹಿ ಮಾಡಿ, ನಿಮ್ಮ ಈ ಕಾರ್ಯಕ್ರಮವನ್ನು ಯಾವುದೇ ರೀತಿ ಚುಕ್ಕಿ ಬರದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಎಲ್ಲ ಸಹಿ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಇವೆಲ್ಲ ಮಾಡಿದ್ರಿಂದ ನನಗೆ ಅದೊಂದು ಆತ್ಮತೃಪ್ತಿ ಆಗಿದೆ. ಮತ್ತು ಎರಡನೇ ವಿಚಾರ ಅಂದರೆ, ಇವರು ಮೋಸ್ಟ್ಲಿ ಹೇಳಿದಾರೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಪಾರ್ಟಿಷನ್ ಸೂಟ್ಗಳನ್ನು ಸೆಟಲ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಮಧ್ಯಸ್ಥಗಾರರಿಗೆ ರೆಫರೆನ್ಸ್ ಮಾಡ್ತಾರೆ. ಆ ಪಾರ್ಟಿಷನ್ ಸೂಟಲ್ಲಿ ಈ ಅಣ್ಣಂದರು, ಸಹೋದರರು, ಅಣ್ಣ ಆಗಿರಲಿ ತಮ್ಮ ಆಗಿರಲಿ, ಒಂದು 2 ಪೇಜ್ ಬರೆದಿರ್ತಾರೆ. ಏನು ಬರೆದಿರ್ತಾರೆ ಅಂದರೆ, ನಮ್ಮ ತಂದೆಯ ಆಸ್ತಿಯಲ್ಲಿ ಸಾಕಷ್ಟು ಹಣ ಮತ್ತು ಬಂಗಾರವನ್ನು ಖರ್ಚು ಮಾಡಿ ನಮ್ಮ ತಂಗಿಯರಿಗೆ, ಅಕ್ಕ ತಂಗಿಯರಿಗೆ ಮದುವೆ ಮಾಡಿಕೊಂಡು ಹೇಳಿದೆ. ಅದಕ್ಕೆ ಅವರಿಗೆ ಶೇರ್ ಏನು ಬರಬೇಕನ್ನು ಕೊಟ್ಟು ಹೇಳಿದೆ. ಮಧ್ಯಸ್ಥಿಕೆ ಕಾರ್ಯಾಗಾರ 2020 ಬಹುಶಃ ಇದು ಮೊದಲನೇ ಬ್ಯಾಚ್ ಸ್ಟಾರ್ಟ್ ಆಗಿರೋದು ಕರ್ನಾಟಕದಲ್ಲಿ. ಈ ಒಂದು ಕಾರ್ಯಾಗಾರದ ಉದ್ಘಾಟನೆಯನ್ನು ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ನೆಚ್ಚಿನ ನಮ್ಮ ಜಿಲ್ಲೆಯ ನ್ಯಾಯಾಂಗದ ಯಜಮಾನ ಅಂದರೆ ತಪ್ಪಾಗಲಾರ್ದು ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರಲ್ಲಿ ಇವತ್ತು ಮನಸ್ಸು ಕಲಿಸ್ತಾ ಇದ್ರು. ಮತ್ತು ನಾವು ಇನ್ನಿತರ ಸ್ನೇಹಿತರು ಬಂದವರು ಹೇಳ್ತಾ ಇದ್ರು, ಹಾಗೆ ಜನರಲ್ ಆಗಿ ಮಾತಾಡುವಾಗ ಏನು ಮೀಡಿಯೇಟ್ ಬೇಡ, ನಮ್ಮ ವಯಸ್ಸಿದ್ದು ಕಡಿಮೆ ಇದೆಯಲ್ಲ, ನಮ್ಗೇನು ಪಾಠ ಏನಂತ ಕಾಣ್ತಾರೆ ಇವರು ಅಂತ ಇದ್ರು. ಆದರೆ ನಮಗೆ ಬಹಳ ಸಂತೋಷ ಆಯಿತು. ಜೀವನದಲ್ಲಿ ನಾವು ಇದುವರೆಗೆ ಕೇಳಿದ ಬಾಡ್ನ, ವಾಡ್ನ, ಕಾಟ್ನ ಇವೆಲ್ಲ ಶಬ್ದಗಳ ಇವಿಗೆ ಬೀಳ್ದಿರ್ತಕ್ಕಂಥ ಶಬ್ದಗಳನ್ನ, ಪದಕೋಶದಲ್ಲಿ ಇರ್ತಕ್ಕಂಥ ಶಬ್ದಗಳನ್ನೇ ನಮಗೆ ಜೀವನದಲ್ಲಿ ಕೊಟ್ಟರು. ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕಿ ನಮ್ಮ ಮಸ್ತಕವನ್ನೇ ಒಂದು ಪುಸ್ತಕ ಮಾಡಿದ್ರು. ಹಾಗಾಗಿ ನಾವು ನೀವೆಲ್ಲ 3 ಜನ ನ್ಯಾಯ ಮಧ್ಯಸ್ಥಗಾರರಿಗೆ ಚಪ್ಪಾಳೆ ಮುಖಾಂತರ ಗೌರವ ಸಲ್ಲಿಸಿದ್ದೇವೆ. ನಾವು 3 ಕ್ಲಾಸ್ ನಡೆಯುವಂತ ಸಂದರ್ಭದಲ್ಲಿ ಈ ಮೇಡಮ್ ಚೆನ್ನಾಗಿ ಮಾಡ್ತಾರ, ಅವ್ರು ಚೆನ್ನಾಗಿ ಮಾಡ್ತಾರ, ಇವ್ರು ಏನ್ ಹೇಳ್ಕೊಡ್ತಾರೆ ನೋಡಿದ್ರೆ ಒಬ್ರಿಗಿಂತ ಒಬ್ರು ಎಕ್ಸ್ಪರ್ಟ್ಸ್ ಯಾವ್ದಾಗ್ಲಿ ಬಿಟ್ಟಿದ್ರು ಮತ್ತೊಬ್ರು ಅದನ್ನ ಕವರ್ ಮಾಡ್ತಕ್ಕಂಥದ್ದು, ಇನ್ನೊಬ್ರು ಅದನ್ನ ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಮಧ್ಯ ಬಂದವ್ರಿಗೆ ಹೇಳುವಂಥದ್ದು, ಹೀಗೆ ಅನೇಕ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನ ನಮಗೆಲ್ಲ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮಧ್ಯಸ್ಥಗಾರರಾಗಿ ನಾವೆಲ್ಲ 50 ತರಬೇತುದಾರರಿದ್ದೀವಿ. ನಿರಂತರವಾಗಿ ಲಕ್ಷಾಂತರ ಜನಕ್ಕೆ ನಮ್ಮ ಜೀವಿತಾವಧಿಯಲ್ಲಿ ಕೊನೆವರೆಗೆ ಎಲ್ಲಿವರೆಗೆ ಇರ್ತೀವೋ ಅಲ್ಲಿವರೆಗೆ ಒಂದು ಸೇವೆ ಮಾಡೋದಕ್ಕೆ ಒಳ್ಳೆ ಅವಕಾಶ ನಮ್ಮ ಕೊನೆ ಜೀವಿತಾವಧಿವರೆಗೆ ಅವ್ರನ್ನ ಮರೆಯುವಾಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ನಮಗೆ ಎಲ್ಲರಿಗೂ ಹೆಚ್ಚಾಗಿ ಅವಕಾಶ ಮಾಡಿಕೊಟ್ಟಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಮ್ಮ ಮಂಡ್ಯ ಜಿಲ್ಲಾ ಘಟಕದ ಮಾನ್ಯ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ನಮ್ಮ ಪೂಜ್ಯ ಜಿಲ್ಲಾ ನ್ಯಾಯಾಧೀಶರಾದಂಥ JN ಸುಬ್ರಹ್ಮಣ್ಯ ಸಾಹೇಬರು ನಮ್ಮನ್ನೆಲ್ಲ ಹೊಸ ಒಂದು ಲಿಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿಗಳು M. ಆನಂದ್ ಸಾಹೇಬರು, ನೀವೆಲ್ಲ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ. ನಿರಂತರವಾಗಿ ನೀವು ಇದರಲ್ಲಿ ಆಕ್ಟಿವ್ ಆಗಿರಬೇಕು. ನೀವು ಕಳೆದ 20-22 ವರ್ಷದಿಂದ ಲೀಗಲ್ ಸರ್ವಿಸ್ ಅಥಾರಿಟಿ ಸೇವೆಯನ್ನು ಮಾಡ್ತಾ ಇದ್ದೀರಿ. ಸುಮಾರು 16 ಕಾರ್ಯಕ್ರಮಗಳನ್ನು ಹಾಜರಾಗಿದ್ದೀರಿ. ಇವೆಲ್ಲ ನಾವು ಗುರುತಿ ನಿಮ್ಮೆಲ್ಲ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಸಾಹೇಬ್ ಹೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರು ಅದನ್ನ ನಮ್ಮೆಲ್ಲ ಇಂಟು ಮಾಡಿದ್ರು. ನಾವು ನಾಗರಾಜು, ನಮ್ಮ
ಹಾಗೆ ಇವರೆಲ್ಲ ಹೋದಂತ ಸಂದರ್ಭದಲ್ಲಿ ನಮ್ಮ ವಿನಯ್